ಹರೇ ಶ್ರೀನಿವಾಸ ಹರಿ ಓಂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಉಪ್ಪಿನ ದೀಪದ ಬಗ್ಗೆ ನಾನೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಒಂದು ಆಷಾಢ ಮಾಸದಲ್ಲಿ ಪ್ರತಿಯೊಬ್ಬರು ಉಪ್ಪಿನ ದೀಪನ ಹಚ್ಚಿ ಅವರ ಇಷ್ಟಾರ್ಥವನ್ನೆಲ್ಲ ಬೇಡ್ಕೊಳ್ತಾರೆ ಸ್ನೇಹಿತರೆ. ಅದನ್ನು ಒಂದು ಸಂಕಲ್ಪ ಮಾಡಿ 3 ವಾರ, 5 ವಾರ, 9 ವಾರ, 11 ವಾರ, ಇಲ್ಲ 21 ವಾರ, 48 ವಾರ ಈ ಥರ ಅವರು ಸಂಕಲ್ಪ ಮಾಡಿ ಹಚ್ಕೊಳ್ತಾರೆ. ಕೆಲವರು 3 ವಾರಕ್ಕೆ ನಿಲ್ಲಿಸ್ಬಿಡ್ತಾರೆ. ಕೆಲವರು ಏನು ಈ ಆಷಾಢ ಮಾಸ ಬರುತ್ತೋ ಅಷ್ಟು ಮಾತ್ರ ಮಾಡ್ತಾರೆ. ಏನೂ ನಾವು ಮಾಡೋಕ್ಕಾಗಲಿಲ್ಲ ಅಂದರೆ ಕಡೆ ಶುಕ್ರವಾರ ಒಂದಿನ ಆದರೂ ಈ ಒಂದು ಉಪ್ಪದ ದೀಪನ ಹಚ್ಚೋದ್ರಿಂದ ನಿಮ್ಮ ಮನೆ ಏನೊಂದು ದಾರಿದ್ರ್ಯ ಹೋಗಲಾಡಿಸಿ ಧನ ಧಾನ್ಯ ಸಂಪತ್ತು ಶಾಂತಿ ನೆಮ್ಮದಿನೂ ಸಹ ಈ ಒಂದು ಉಪ್ಪಿನ ದೀಪದಿಂದ ಸಿಗುತ್ತೆ ಸ್ನೇಹಿತರೆ. ಹಂಗಾಗಿ ನಾನು ಈ ಉಪ್ಪಿನ ದೀಪನ ಯಾವ ಥರ ಬೆಳಗ್ಬೋದು ಅನ್ನೋದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೀನಿ ನೋಡಿ ಸ್ನೇಹಿತರೆ. ಫಸ್ಟು ಒಂದು ಮಣೆನ ಮೇಲೆ ನಾವೊಂದೆಲ್ಲ ನೀಟಾಗಿ ಒರೆಸ್ಕೊಂಡು ಒಂದು ರಂಗೋಲಿನೆಲ್ಲ ಬಿಟ್ಕೋಬೇಕು. ಬಿಟ್ಕೊಂಡಿದ್ದ ನಂತರ ನಾವೊಂದು ಹಿತ್ತಾಳೆ ತಟ್ಟೆನ ಅದ್ರ ಮೇಲೆ ಇಟ್ಕೋಬೇಕು. ಹಿತ್ತಾಳೆ ತಟ್ಟೆ ಮೇಲೆ 3 ಮಣ್ಣಿನ ಮಡಕೆಗಳು ಅಂದರೆ ತಟ್ಟೆ ತೊಗೋಬೇಕು. ಒಂದು ತಟ್ಟೆ ಇಲ್ಲ ಅಂದರೆ ದೊಡ್ಡದೊಂದು ದೀಪ ಇದ್ದರೂ ನಡೆಯುತ್ತೆ. ಆ ದೀಪಕ್ಕೆಲ್ಲ ನೀವು ಒಂದು ಸ್ವಲ್ಪ ಅರಿಶಿಣಗಳ್ನೆಲ್ಲ ಹಚ್ಕೊಂಬಿಟ್ಟು ಒಂದು 10 ನಿಮಿಷ 1/4 ಗಂಟೆ ಬಿಟ್ಬಿಡಬೇಕು. ಅದೆಲ್ಲ ಸ್ವಲ್ಪ ಡ್ರೈ ಆಗುತ್ತೆ. ಆ ನಂತರ ಇನ್ನೊಂದು ದೀಪಕ್ಕೂ ನೀವು ಅದೇ ಥರ ಅರಿಶಿಣ ಎಲ್ಲ ಹಚ್ಕೊಳ್ಳಿ. ದೀಪಗಳನ್ನ ನೀವು ಹೊಸವೇ ತರಬೇಕು, ಹೊಸದಿಂದನೇ ಮಾಡಬೇಕು ಅನ್ನೋ ಥರ ಏನಿಲ್ಲ. ದೀಪಕ್ಕೆ ಯಾವುದೇ ಒಂದು ಭೇದ ಭಾವ ಏನಿಲ್ಲ. ದೀಪ ಯಾವತ್ತಿದ್ರೂ ಪವಿತ್ರನೇ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಅಂತ ಇದೆ. ದೀಪನ ನಾವು ತುಂಬ ನಮ್ಮ ಕತ್ತಲನ್ನು ಹೋಗಲಾಡಿಸಿ ನಮ್ಮ ಜೀವನಕ್ಕೆ ಬೆಳಕು ಕೊಡೋ ಅಂತಹ ಪವಿತ್ರವಾದಂತಹ ದೀಪ ಆಗಿದೆ. ಆ ದೀಪನ ಮಾಮೂಲಿ ನೀವು ತೊಳ್ಕೊಂಡು ಅರಿಶಿಣ ಹಚ್ಬಿಟ್ರೆ ಸಾಕು ಸ್ನೇಹಿತರೆ. ಆ ನಂತರ ಎಲ್ಲ ಹಚ್ಚಿ ಒಂದು 1/4 ಗಂಟೆ ಆದಮೇಲೆ ನೀವು ಅದಕ್ಕೆ ಒಂದು ದೊಡ್ಡ ದೀಪಕ್ಕೆ ತುಂಬ ನೀವು ಕಲ್ಲುಪ್ಪನ್ನು ಹಾಕಬೇಕು. ಉಪ್ಪು ನೋಡಿ ಎಷ್ಟು ಹಾಕ್ತಿದ್ದಂಗೆ ದೀಪಕ್ಕೆ ಕಳೆ ಬಂದುಬಿಡ್ತು ಅಂದರೆ ನಮ್ಮ ಮನೇಲಿ ಏನೇ ಒಂದು ನೆಗೆಟಿವ್ ಇದ್ರೂ ಹೋಗ್ಬಿಡುತ್ತೆ ಸ್ನೇಹಿತರೆ. ಆ ನಂತರ ಇನ್ನೊಂದು ದೀಪಕ್ಕೆ ಅಕ್ಷತೆ ಕಾಳನ್ನು ನಾವು ಹಾಕ್ಬಿಟ್ಟು ಮತ್ತು ಅದ್ರ ಮೇಲೆ ಇನ್ನೊಂದು ದೀಪನ ಇಡಬೇಕು. ಈ ಥರ ಒಂದು 3 ಸ್ಟೆಪ್ಪು ನೀವು ಮಾಡಿಕೊಂಡು ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡಿ ಅದನ್ನು ನಾವು ಊರಬೇಕು ದೇವ್ರ ಮುಂದೆ. ಕೆಲವರು ದೇವ್ರ ಕಡೆಗೆ ಮುಖ ಮಾಡಿ ಇಡ್ತಾರೆ, ಕೆಲವರು ಸೂರ್ಯನಿಗೆ ಮುಖ ಮಾಡಿರ್ತಾರೆ, ಕೆಲವರು ನಂದಿ ದಿಕ್ಕಲ್ಲಿ ಮುಖ ಮಾಡಿರ್ತಾರೆ. ನಾವು ಏನಂದರೆ ದೀಪ ನಾವು ನೋಡಬೇಕು, ನಾವೊಂದು ಪೂಜೆ ಮಾಡಬೇಕು ಅನ್ನೋ ಉದ್ದೇಶದಿಂದ ದೀಪನ ನಾವು ಸೂರ್ಯನ ಕಡೆ ಇಟ್ಕೋಬೋದು, ಇಲ್ಲ ನಂದಿ ಬಾಗಿಲು ಇರೋರು ನಂದಿ ಬಾಗಿಲು ಕಡೆ ಇಟ್ಕೋಬೋದು. ಕೆಲವರಿಲ್ಲ ದೇವ್ರನ್ನೇ ನೋಡಬೇಕು ಅಂತೇಳಿ ದೇವ್ರಿಗೆ ಕಡೆ ಹಚ್ತಾರೆ. ನಾವು ದೀಪಕ್ಕೆ ಪೂಜೆ ಮಾಡೋ ಉದ್ದೇಶದಿಂದ ನಾವು ದೀಪನ ನಾವು ಸೂರ್ಯನ ಮುಖ ಮಾಡಿನೇ ನಾವು ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಸ್ನೇಹಿತರೆ. ಆ ನಂತರ ಲಕ್ಷ್ಮಿನೇ ಅಲ್ಲಿ ಬಂದು ಕೂತ್ಬಿಟ್ಟಿದ್ದಾಳೆ, ಲಕ್ಷ್ಮಿನ ನಾವು ಆಹ್ವಾನ ಮಾಡಿದ್ದೀವಿ ಅಂತ ಹೇಳಿ ನಮ್ಮ ಹೃದಯದಲ್ಲಿ ಆ ಲಕ್ಷ್ಮೀ ದೇವಿನ ಆರಾಧನೆ ಮಾಡ್ತಾ ಬರಬೇಕು. ನಮ್ಗೆ ಏನೇ ಕೆಲಸ ಇದ್ರೂ ಆ ಕೆಲಸನೆಲ್ಲ ಬಿಟ್ಬಿಟ್ಟು ಆದಷ್ಟು ಒಂದು ಪೂಜೆ ಕಡೆ ಜ್ಞಾನ ಕೊಟ್ಟು ಆ ತಾಯಿನ ನಾವೆಷ್ಟು ಒಂದು ಆರಾಧನೆ ಪ್ರೀತಿ ಕೊಡ್ತೀವೋ ಅಷ್ಟೇ ನಮಗೆ ಬಂದು ಒಲಿತಾಳೆ ಸ್ನೇಹಿತರೆ. ಆ ನಂತರ ಹೂವಿನ ಮಾಲೆ ಹಾಕಿ ಮಲ್ಲಿಗೆ ಆಗ್ಬೋದು, ಒಂದು ಕೆಂಪು ಹೂವು, ಇವೆಲ್ಲ ಲಕ್ಷ್ಮಿಗೆ ಪ್ರೀತಿಯಾದಂತಹ ಹೂವು ಆಗಿದೆ. ಫಸ್ಟು ಎಣ್ಣೆ ಹಾಕ್ಬಿಟ್ಟು ಆ ನಂತರ ಬತ್ತಿ ಹಾಕಬೇಕು. ಇದೊಂದು ನಿಯಮ ಇದೆ. ಅದಕ್ಕೆ ₹1 ಕಾಯಿನ್ ಇಡಬೇಕು. ಮತ್ತು ಒಂದು ಜಾವತ್ ಪೌಡ್ರ್ ಅಂತ ಬರುತ್ತೆ, ಅದನ್ನು ಒಂದು ಸ್ವಲ್ಪ ಹಾಕೋದ್ರಿಂದ ಸುಗಂಧ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ಸ್ನೇಹಿತರೆ. ದೇವಸ್ಥಾನಗಳಲ್ಲಿ ತುಂಬಾ ಅದನ್ನು ಹಾಕ್ತಾರೆ. ನಾನು ಲಾಸ್ಟ್ ಟೈಮ್ ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ಥರ ಎಲ್ಲ ನೀವು ಒಂದು ರೆಡಿ ಮಾಡಿಕೊಂಡು ಆಗೋದೇ ಇಲ್ಲ ನಮ್ಗೆ ಇಷ್ಟು ವಾರ ಅಂತ ಹೇಳೋದಾದರೆ ಒಂದಿನ ಆದರೂ ಕಡೇ ಶುಕ್ರವಾರ ನೀವು ಮನೆಗಳಲ್ಲಿ ಈ ಥರ ಒಂದು ಜ್ಯೋತಿ ಬೆಳಗೋದ್ರಿಂದ ಧನ ಧಾನ್ಯ ಸಂಪತ್ತು ನೆಮ್ಮದಿ ಅಷ್ಟೈಶ್ವರ್ಯನೂ ಸಿಗುತ್ತೆ. ನೋಡಿ ಜೀವನದಲ್ಲಿ ಏನೇ ಇದ್ರೂ ಒಂದೊಂದು ಸರಿ ದುಡ್ಡು ಇಲ್ದಿದ್ರೆ ಯಾವ ಕೆಲಸನೂ ಆಗೋದಿಲ್ಲ. ನಮಗೆ ದುಡ್ಡು ಬೇಕು, ನೆಮ್ಮದಿ ಬೇಕು, ಶಾಂತಿ ಬೇಕು ಅಂದರೆ ಈ ಥರ ಏನೂ ಖರ್ಚೇ ಇಲ್ಲ ನೋಡಿ ಸ್ನೇಹಿತರೆ. ಭಾಳ ಸಿಂಪಲ್ಲಾಗಿ ಸರಳವಾಗಿ, ಆದರೆ ನಮ್ಮ ಒಂದು ತನು ಮನನ ದೇವರಿಗೆ ಮುಂದೆ ಅರ್ಪಿಸಿ ಆ ಶ್ರದ್ಧೆ ಭಕ್ತಿಯಿಂದ ಒಂದು ಅರ್ಧ ಗಂಟೆ ಕೂತ್ಕೊಂಡು ಒಂದು ಪ್ರಾರ್ಥನೆ ಮಾಡಬೇಕು. ಆ ದೇವಿ ಲಕ್ಷ್ಮೀ ದೇವಿನ ಆಹ್ವಾನ ಮಾಡಬೇಕು. ಪ್ರೀತಿಯಿಂದ ಅವ್ರನ್ನ ಒಂದು ಪೂಜೆ ಮಾಡಿದ್ರೆ ಖಂಡಿತ ನಮಗೆ ಲಕ್ಷ್ಮೀ ದೇವಿ ಒಲಿತಾಳೆ. ಮತ್ತು ವಿಷ್ಣು ಸಹಸ್ರನಾಮ ಹಾಕ್ಕೊಳ್ಳಿ, ಮತ್ತು ಏನು ಲಕ್ಷ್ಮೀ ಅಷ್ಟೋತ್ತರ ಹೇಳ್ಕೊಳ್ಳಿ, ಕುಂಕುಮಾರ್ಚನೆ ಈ ಥರ ಎಲ್ಲ ಮಾಡೋದ್ರಿಂದ ನಮ್ಮ ಮನೆಗೆ ಒಂದು ಶಾಂತಿ ನೆಮ್ಮದಿ ಸಿಕ್ಕುತ್ತೆ. ಯಾವುದೇ ಒಂದು ಜಗಳ ಕೋಪ ಈ ಥರ ಎಲ್ಲ ಏನೂ ಇರೋದಿಲ್ಲ ಸ್ನೇಹಿತರೆ. ಹಾಗಾಗಿ ನಾನು ಒಂದು ಉಪ್ಪಿನ ದೀಪನ ಯಾವ ರೀತಿ ಬೆಳಗಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಹಿಂದಿನ ದಿವಸನೇ ನೀವೆಲ್ಲ ರೆಡಿ ಮಾಡಿಟ್ಕೊಳ್ಳಿ. ತುಂಬ ಸರಳವಾಗಿ ಯಾವುದೇ ಖರ್ಚಿಲ್ದೇ ನಮ್ಮ ಮನೆಯಲ್ಲಿರೋ ಅಂತಹ ವಸ್ತುಗಳನ್ನೇ ಇಟ್ಟು ಒಂದು ಪೂಜೆ ಮಾಡಬೇಕು. ನೈವೇದ್ಯಕ್ಕೆ ಒಂದು ತೆಂಗಿನಕಾಯಿ, ಬಾಳೆಹಣ್ಣು, ಅವರು ಲಕ್ಷ್ಮಿ ಅಂತ ನಾವು ಆಹ್ವಾನ ಮಾಡಿರೋದ್ರಿಂದ ನೈವೇದ್ಯಕ್ಕೆ ಒಂದು ಏನಾದರೂ ಇಡಲೇಬೇಕು ಸ್ನೇಹಿತರೆ. ಈ ಥರ ಎಲ್ಲ ಇಟ್ಕೊಂಡು ನೀವು ಒಂದು ಪೂಜೆ ಮಾಡಿ ಧನಾಕರ್ಷಣೆ ಆಗುತ್ತೆ, ನೆಮ್ಮದಿ ಸಿಕ್ಕುತ್ತೆ. ನಿಮಗೆ ಏನು ಒಂದು ಮದುವೆ ಭಾಗ್ಯ ಬೇಕಾ, ಮಕ್ಕಳಿಗೆ ವಿದ್ಯಾಭಾಗ್ಯ ಬೇಕಾ,
ಇಲ್ಲ ಸಾಲದ ಬಾಧೆ ಇದೆಯಾ, ಅನಾರೋಗ್ಯದಿಂದ ನರಳುತ್ತಿದ್ದೀರಾ, ಇವೆಲ್ಲ ಮುಕ್ತಾಯ ಆಗೇ ಆಗುತ್ತೆ. ಕೋಟಿ ಕೊಟ್ಟರು ಒಂದೊಂದು ಸರಿ ಕಾಯಿಲೆಗಳು ವಾಸಿ ಆಗೋದಿಲ್ಲ. ಒಂದು ಸಣ್ಣ ಪುಟ್ಟ ವ್ರತ ಪೂಜೆಗಳಿಂದ ನಮಗೆ ಫಲ ಸಿಗುವಂತಹ ಒಂದು ಪೂಜೆ ಆಗಿದೆ ಸ್ನೇಹಿತರೆ. ಹಂಗಾಗಿ ತುಂಬ ಸರಳ ಸಿಂಪಲ್ ಆಗಿರುವಂತಹ ಈ ಉಪ್ಪಿನ ದೀಪನ ನೀವು ಹಚ್ಚಿ ಲಕ್ಷ್ಮಿನ ಆಹ್ವಾನ ಮಾಡ್ಕೊಳ್ಳಿ. ಯಾವುದೇ ಕೆಲಸ ಇದ್ದರೂ ಬಿಟ್ಬಿಡಿ, ಅರ್ಧ ಗಂಟೆ ನಮ್ಗೆ ಆ ಕೆಲಸ ಈ ಕೆಲಸ ಅಂತ ಅಡ್ಡದಿಡ್ಡಿಗೆ ಪೂಜೆ ಮಾಡಿದ್ರೆ ಖಂಡಿತ ಲಕ್ಷ್ಮಿ ಒಲಿಯೋದಿಲ್ಲ. ಅದು ಏನೋ ನಾವು ಮಾಡ್ತೀವಿ, ದೀಪ ಹಚ್ಬಿಡ್ಬೇಕು ಇವತ್ತು ಮುಗೀತು ಅನ್ನೋದಾದರೆ ಖಂಡಿತ ನೀವು ಮಾಡೋಕ್ಕೆ ಹೋಗಬೇಡಿ. ನೀವು ಅದಕ್ಕೆ ಆಗಿ ಒಂದು ಅರ್ಧ ಗಂಟೆ ನೀವು ಮೀಸಲಾತಿ ಕೊಟ್ಟು ದೇವ್ರ ಮುಂದೆ ಕಣ್ಣು ಮುಚ್ಚಿ ಬೇಡ್ಕೊಳ್ಳಿ. ನಿಮ್ಮ ಮನೆಗೆ ಯಾಕೆ ದುಡ್ಡು ನಿಲ್ಲಲ್ಲ, ನಾನು ನೋಡ್ತೀನಿ ಸ್ನೇಹಿತರೆ. ಖಂಡಿತ ತಾಯಿನ ಮನೆಯಲ್ಲಿ ನೆಲೆಸ್ಬೇಕು ಅಂದರೆ ನಾವು ದೇವ್ರಿಗಾಗಿ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟು ಆ ತಾಯಿನ ಮನಸ್ಸಿಂದ ಇಚ್ಛೆಯಿಂದ ಹೃದಯದಿಂದ ಪ್ರೀತಿ ಮಾಡಿ ಆಹ್ವಾನ ಮಾಡ್ಕೋಬೇಕು ಸ್ನೇಹಿತರೆ. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಉಪ್ಪನ್ನು ಒಂದು ತೆಂಗಿನ ಮರದ ಬುಡಕ್ಕೆ ಹಾಕ್ಬೋದು ಸ್ನೇಹಿತರೆ. ಅದೊಂದು ಫಲ ಕೊಡೋದ್ರಿಂದ ತುಳಿಯೋ ಜಾಗಕ್ಕೆಲ್ಲ ಹಾಕ್ಬಾರ್ದು. ಹಾಕದ ಸೋಮವಾರ, ಭಾನುವಾರ, ಬುಧವಾರ ಈ 3 ದಿನಗಳಲ್ಲಿ ಮಾತ್ರ ಹಳೆ ಉಪ್ಪನ್ನು ತೆಗೆದು ನೀವು ಹಾಕಿ ನೆಕ್ಸ್ಟ್ ವಾರಕ್ಕೆ ಹೊಸ ಉಪ್ಪು ಎತ್ತಿಟ್ಕೋಬೋದು. ಈ ರೀತಿ ಎಲ್ಲ ಮಾಡೋದ್ರಿಂದ ನಿಮ್ಮ ನೆಗೆಟಿವ್ ಎಲ್ಲ ಒಂದು ಭೂಮಿ ತಾಯಿ ಹೀರ್ಕೋತಾಳೆ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.